ಮಿಯಾಜಕಿ ಜಗತ್ತಿನ ದುಬಾರಿ ಹಣ್ಣುಗಳ ರಾಜ. ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಉಡುಪಿ ಜಿಲ್ಲೆಯ ಶಂಕರಪುರದಲ್ಲಿ ಜೋಸೆಫ್ ಲೋಬೋ ಎನ್ನುವವರು ಜಪಾನಿನ ಪ್ರಸಿದ್ಧ ಮಿಯಾಜಕಿ ಮಾವಿನ ಹಣ್ಣನ್ನು ತನ್ನ ಟೆರೆಸ್ ತೋಟದಲ್ಲಿ ಬೆಳೆದಿದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈ ಹಣ್ಣು 1 ಕಿಲೋಗೆ 2 ಲಕ್ಷ ರೂಪಾಯಿಗೆ ಮಾರಾಟವಾಗುವುದಾಗಿ ಹೇಳಲಾಗಿದೆ. ವೈಜ್ಞಾನಿಕವಾಗಿ ಈ ಹಣ್ಣು ಬೆಳೆಯುವ ಜಪಾನ್ ಈ ಹಣ್ಣಿನ ಮಾರುಕಟ್ಟೆಯನ್ನು ಹಿಡಿದುಕೊಂಡಿದೆ. ಈಗ ಇದನ್ನು ಕೆಲವು ಕಡೆ ಬೆಳೆಯತೊಡಗಿದ್ದರೂ ಅದು ಪೂರ್ಣ ಯಶಸ್ಸು ಕಂಡಿಲ್ಲ. ಕರ್ನಾಟಕದಲ್ಲೂ ಕೊಪ್ಪಳ, ಶಿವಮೊಗ್ಗದ ಕೆಲವು ಕಡೆ ಬೆಳೆಯುತ್ತಾರೆ. ಭಾರತದಲ್ಲಿ ಟೆರೇಸ್ನಲ್ಲಿ ಮಿಯಾಜಕಿ ಬೆಳೆದಿರುವುದು ಇದೇ ಮೊದಲು. ಈ ಹಣ್ಣು ಹೊಳೆಯುವ ಸಂಜೆಯ ಕೆಂಪು ಸೂರ್ಯನಂತೆ ಇರುತ್ತದೆ. ಆದರೆ ಭಾರತದಲ್ಲಿ ಜಪಾನಿನಷ್ಟು ಸ್ಪಷ್ಟ ವರ್ಣದಲ್ಲಿ ಅದನ್ನು ಬೆಳೆಸುವುದು ಸಾಧ್ಯವಾಗಿಲ್ಲ. ಓಟೆ ಇಲ್ಲದ ಮಾವು ಎಂಬಷ್ಟು ಪುಟ್ಟ ಬೀಜವನ್ನು ಇದು ಹೊಂದಿದೆ. ಇದರ ರುಚಿಗೆ ಸಮಾನವಾದ ಹಣ್ಣು ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಎನ್ನಲಾಗಿದೆ. ವಿಶಿಷ್ಟ ರುಚಿ ಬಣ್ಣದ ಮಿಯಾಜಕಿ ಮಾವನ್ನು ಜಪಾನಿನಲ್ಲಿ ವಿಶೇಷ ಆವರಣದಲ್ಲಿ ಬೆಳೆಸುತ್ತಾರೆ ಎನ್ನುವುದು ಮುಖ್ಯವಾಗಿದೆ. ಮಾವಿನ ಹಣ್ಣು ಜನಬಳಕೆಯ ಪ್ರಸಿದ್ಧ ಹಣ್ಣುಗಳಲ್ಲಿ ಒಂದು. ಹಣ್ಣುಗಳ ರಾಜ ಎಂದು ಹೇಳಲಾಗಿದ್ದರೂ ಅದರಲ್ಲಿ ಅತಿ ರುಚಿಯ, ಸುಮಾರಾದ ಮತ್ತು ಹುಳಿಯೆಂದು ಇತ್ಯಾದಿ ಬಗೆಯ ಹಣ್ಣುಗಳು ಇದೆ. ಹುಳಿಯಾದ ಮಾವನ್ನು ಹೆಚ್ಚಾಗಿ ಉಪ್ಪಿನಕಾಯಿ ಹಾಕಲು ಬಳಸುತ್ತಾರೆ. ಕಾಡು ಮಾವು, ನಾಡು ಮಾವು, ಕಸಿಮಾವು ಎಂದು ಇವುಗಳು ವಿಭಿನ್ನತೆ ತೋರುತ್ತದೆ. ಭಾರತದ ಮಟ್ಟಿಗೆ ಈ ಮಾವು ವಿಶೇಷ, ಏಕೆಂದರೆ ಪ್ರಮುಖ ಹಣ್ಣುಗಳಲ್ಲಿ ಮಾವನ್ನು ಮಾತ್ರ ವೈಜ್ಞಾನಿಕವಾಗಿ ಮ್ಯಾಂಗಿಫೆರಾ ಇಂಡಿಕಾ ಎಂದು ಭಾರತೀಯತೆಯನ್ನು ಸೇರಿಸಿ ಕರೆಯಲಾಗಿದೆ. ಆದರೂ ಭಾರತದಲ್ಲಿ ಈ ಹಣ್ಣನ್ನು 4000 ವರ್ಷಗಳಿಂದಲೂ ಬೆಳೆಯುತ್ತಿರುವುದಾಗಿ ಹೇಳಲಾಗಿದೆ. ಇಂದು ಜಗತ್ತಿನಲ್ಲಿ ಮಾವಿನ ಹಣ್ಣು ಬೆಳೆಯಲ್ಲಿ ಬ್ರೆಜಿಲ್ ಮತ್ತು ಆಸ್ಟ್ರೇಲಿಯಾ ಮತ್ತು ಕೆಲವು ದೇಶಗಳು ಭಾರತಕ್ಕೆ ಪ್ರಮುಖ ಪೈಪೋಟಿ ಒಡ್ಡಿದೆ. ಮಾವು ಮುಖ್ಯವಾಗಿ ಉಷ್ಣವಲಯದ ಬೆಳೆಯಾಗಿದೆ. ಸಮಶೀತೋಷ್ಣ ವಲಯದಲ್ಲೂ ಬೆಳೆಯುತ್ತದೆ. ಉಷ್ಣ ವಾತಾವರಣ ಉಂಟು ಮಾಡಿ ಮಾವಿನ ಹಣ್ಣು ಬೆಳೆಸುವುದರಲ್ಲಿ ಜಪಾನನ್ನು ಮೀರಿಸುವವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಮಾವಿನ ಹಣ್ಣಿನಲ್ಲಿ ಅತಿ ಅಗ್ಗದ ಮತ್ತು ಅತಿ ತುಟ್ಟಿಯ ಎಂದು ನಾನಾ ಬಗೆಯ ಹಣ್ಣುಗಳು ಲಭ್ಯವಿರುವುದು ಕೂಡ ವಿಶೇಷ. ಭಾರತದಲ್ಲಿ 30ಕ್ಕಿಂತಲೂ ಹೆಚ್ಚು ಮಾವಿನ ತಳಿಗಳು ಕಂಡುಬರುತ್ತದೆ. 18ನೇ ಶತಮಾನದಲ್ಲಿ ಯುರೋಪಿಯನ್ನರು ಮಾವನ್ನು ಪಶ್ಚಿಮದ ಉಷ್ಣವಲಯಗಳಿಗೆ ಹಬ್ಬಿಸಿದ್ದಾರೆ. ಅದರಲ್ಲಿ ಬ್ರೆಜಿಲ್ ಇಂದು ಅದ್ಭುತ ಮಾವು ಉತ್ಪಾದಕ ದೇಶವಾಗಿ ಬೆಳೆದಿದೆ. ಮಾವು ಅನಕಾರ್ಡಿಯೇಸಿ ಕುಟುಂಬಕ್ಕೆ ಸೇರಿದೆ. ಇವುಗಳ ಮರಗಳು ಬಳಕೆಯಾದರೂ ಮರಕ್ಕಿಂತ ಫಲಗಳೇ ಹೆಚ್ಚು ಉಪಯುಕ್ತತೆಯನ್ನು ಪಡೆದವುಗಳಾಗಿದೆ. ಗೇರು ಬೀಜ, ಅಮಟೆ ಮೊದಲಾದ ಮರಗಳು ಕೂಡ ಅನಕಾರ್ಡಿಯೇಸಿ ಕುಟುಂಬದಲ್ಲೇ ಬರುತ್ತದೆ. ಮೂಲದಲ್ಲಿ ಥೈಲ್ಯಾಂಡ್, ಬರ್ಮಾ, ಅಸ್ಸಾಂ ವಲಯದಲ್ಲಿ ಮಾವು ಬೆಳೆಯಿತು ಎನ್ನಲಾಗಿದೆ. ಈ ಪ್ರದೇಶದ ಕಾಡು ಬೆಟ್ಟಗಳಲ್ಲಿ ಸಿಲ್ವೇಟಿಕಿ ಮತ್ತು ಇಂಡಿಕಾ ಜಾತಿಯ ಮಾವುಗಳು ಕಾಡು ಫಲಗಳಾಗಿ ಬೆಳೆಯುತ್ತಿದೆ. ಅವೆರಡು ಮುಂದಿನೆಲ್ಲ ಮಾವುಗಳಿಗೆ ಮೂಲ ಎಂದು ಹೇಳಲಾಗಿದೆ. ಭಾರತದ ಎಲ್ಲ ಕಡೆ ಇಂದು ಮಾವಿನ ಹಣ್ಣು ಬೆಳೆಯುತ್ತದೆ. ಆದರೆ ಹಿಮಾಲಯದ ತಪ್ಪಲು ಪ್ರದೇಶದ ಮತ್ತು ಶಿವಾಲಿಕ್, ಪೂರ್ವ ಮತ್ತು ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲೆಲ್ಲ ಮಾವಿನ ಹಣ್ಣು ಬೆಳೆಯುತ್ತದೆ. ಮುಖ್ಯವಾಗಿ ಹಳ್ಳ, ತೋಡು, ನದಿದಡಗಳಲ್ಲಿ ತಾನಾಗಿಯೇ ಬೆಳೆಯುತ್ತದೆ. 4000 ವರ್ಷಗಳಿಂದ ಮಾವು ನೆಟ್ಟು ಬೆಳೆಸುವುದನ್ನು ಭಾರತೀಯರು ಆರಂಭಿಸಿದ್ದು. ಹಾಗಾಗಿ ಮಾವಿನ ತೋಪುಗಳು ದೇಶದ ಎಲ್ಲ ಕಡೆ ಕಂಡುಬರುತ್ತಿದೆ. ಸುಲ್ತಾನರ ಕಾಲದಲ್ಲಿ ಮಾವಿನ ತೋಪುಗಳನ್ನು ಬೆಳೆಸುವುದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಿರುವುದು ಕಂಡುಬರುತ್ತದೆ. ಕರ್ನಾಟಕದಲ್ಲಿ ಟಿಪ್ಪು ಸುಲ್ತಾನ್ ಕಾಲದ ಕೆಲವು ಮಾವಿನ ತೋಪುಗಳು ಶ್ರೀರಂಗಪಟ್ಟಣ, ಬೆಂಗಳೂರು ಹೊರವಲಯದಲ್ಲಿ ಕಂಡುಬರುತ್ತದೆ. ಕರ್ನಾಟಕದಲ್ಲಿ ಈಗ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಮಾವಿನ ಹಣ್ಣಿನ ಬೆಳೆ ಮತ್ತು ಸಗಟು ವ್ಯಾಪಾರಕ್ಕೆ ಪ್ರಸಿದ್ಧವೆನಿಸಿದೆ. ಮಧ್ಯಪ್ರದೇಶ, ಬಿಹಾರ, ಅಸ್ಸಾಂ, ಅಂಡಮಾನ್ ಭಾರತದ ಪ್ರಮುಖ ಮಾವು ಬೆಳೆಯುವ ನೆಲೆಗಳು ಎನಿಸಿದೆ. ಎಲ್ಲ ರಾಜ್ಯಗಳಲ್ಲೂ ಕೆಲವು ಮಾವು ಪ್ರದೇಶಗಳು ಇದೆ. ಮಹಾರಾಷ್ಟ್ರದ ರತ್ನಗಿರಿ, ತೆಲಂಗಾಣದ ಕೆಲವು ಪ್ರದೇಶಗಳು ಕೂಡ ಕೆಲವು ಮಾವಿನ ತಳಿಗಳಿಗೆ ಸುಪ್ರಸಿದ್ಧವೆನಿಸಿದೆ. ಇನ್ನು ಭಾರತದಲ್ಲಿ ಮನೆಯ ಹಿತ್ತಲುಗಳಲ್ಲಿ ಮಾವಿನ ಮರ ಬೆಳೆಸದಿರುವವರು ತುಂಬಾ ಕಡಿಮೆ. ಭಾರತದಲ್ಲಿ 20 ಲಕ್ಷ ಹೆಕ್ಟೇರ್ಗಳಲ್ಲಿ ಮಾವು ಬೆಳೆಯಲಾಗುತ್ತದೆ. ಉತ್ತರ ಪ್ರದೇಶದಲ್ಲಿ 7,67,690 ಹೆಕ್ಟೇರ್ ಮತ್ತು ಬಿಹಾರದ 2,17,517 ಹೆಕ್ಟೇರ್ಗಳಲ್ಲಿ ಮಾವು ಬೆಳೆಯುತ್ತಾರೆ. ಮಾವು ತೋಟಗಾರಿಕಾ ಬೆಳೆಯಾಗಿ ಪಡುವಣ ಬಂಗಾಳ, ಆಂಧ್ರಪ್ರದೇಶ, ತಮಿಳುನಾಡು, ಕೇರಳಗಳಲ್ಲಿ ಇಂದು ಹೆಚ್ಚು ಯಶಸ್ವಿಯಾಗಿದೆ. ಜಾಗತಿಕವಾಗಿ ತೆಂಕಣ ಚೀನಾ, ಥೈಲ್ಯಾಂಡ್, ಮಲೇಷಿಯಾ, ಫಿಲಿಪೀನ್ಸ್, ಹವಾಯಿ, ವೆಸ್ಟ್ ಇಂಡೀಸ್, ಆಸ್ಟ್ರೇಲಿಯಾ, ಮಡಗಾಸ್ಕರ್,
ಆಫ್ರಿಕಾದ ಕರಾವಳಿ, ಅಮೆರಿಕಾದ ಫ್ಲೋರಿಡಾ, ಬ್ರೆಜಿಲ್ ಮೊದಲಾದ ಕಡೆ ಮಾವು ಒಂದು ಪ್ರಮುಖ ಹಣ್ಣಿನ ಬೆಳೆಯಾಗಿದೆ. ಆಂಧ್ರದ ಆಲಂಪುರ್ ಬನೇಶನ್, ಮಹಾರಾಷ್ಟ್ರದ ಅಲ್ಬೋನ್ಸೋ, ಆಂಧ್ರದ ಬಂಗನಪಲ್ಲಿ, ತೆಂಕಣ ಭಾರತದ ಮಲಗೋವಾ, ನೀಲಂ, ವೋಲೂರು, ರಸಪುರಿ, ರುಮಾನಿ, ಗುಜರಾತಿನ ರಾಜಾಪುರಿ, ಪಡುವಣ ಬಂಗಾಲದ ಗಜ್ನಿ, ಬಿಹಾರದ ಜರ್ದಾಲು, ಉತ್ತರ ಪ್ರದೇಶದ ಸಫೇದ ಇತ್ಯಾದಿ ಭಾರತದ ಪ್ರಸಿದ್ಧ ಮಾವಿನ ಹಣ್ಣುಗಳು ಎನಿಸಿದೆ. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.